ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇದು ಫಸ್ಟ್ ಟೈಮ್ ಬ್ಲಾಗಿಂಗ್ ಚಾನಲ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲಾದ್ರೂ ಒಂದ್ ಸೈಡು ಮನ್ಸು ಅಯ್ಯೋ ಅನ್ಸಿ ಸ್ವಲ್ಪ ಏನಾದ್ರೂ ನಿಮ್ಗೆ ಖುಷಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪಾ ಈ ರೀತಿ ವ್ಲಾಗಿಂಗ್ ಚಾನಲ್ ಅಂದ್ಬಿಟ್ಟು ಈ ತರ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ರ, ನನ್ನ ಪರಿಚಯದ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಇನ್ನೊಂದು ಚಾನಲ್ ಇದೆ ನಂದು. ಆ ಚಾನಲ್ ಅಲ್ಲಿ ಕೂಡ 2K ಫಾಲೋವರ್ಸ್ ಇದ್ದಾರೆ, ಅಂದ್ರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಆ ಚಾನಲ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, 21K ಎಲ್ಲ ರೀಚ್ ಆಗ್ತಾ ಇತ್ತು. ಬಟ್ ಇದ್ದಕ್ಕಿದ್ದಾಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಂದೇ ಸಲ ವ್ಯೂಸ್ ಬರೋದು ಡೌನ್ ಆಯ್ತು ಅಂದ್ರೆ ಯಾವ ತರ ಡೌನ್ ಆಗ್ಬೇಕು ಹೇಳ್ರಿ. ಒಂದೇ ಸಲ 5 to 10 ವ್ಯೂಸ್ ಅಷ್ಟೇ. 200 ಮೇಲೆ ಯಾವುದೇ ವಿಡಿಯೋ ಹಾಕಿದ್ರು ರೀಚ್ ಆಗ್ತಾ ಇತ್ತು. ಬಟ್ ಈ 3 months ಇಂದ ಫುಲ್ಲು ವ್ಯೂಸ್ ಡೌನ್ ಆಯ್ತು ಅಂತ ಹೇಳಿ ಸುಮ್ಮನೆ ಯಾಕಿದ್ರಲ್ಲೇ ವಿಡಿಯೋ ಹಾಕೊಂತ ಹೋಗ್ಬೇಕು, ಎರಡನ್ನೂ ಕಂಟಿನ್ಯೂ ಮಾಡೋಣ, ಅಟ್ಲೀಸ್ಟ್ ಬ್ಲಾಗಿಂಗ್ ಚಾನಲ್ ಆದ್ರೂ ರೀಚ್ ಆಗ್ಬೋದೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ನಿಮ್ಮೆಲ್ಲರೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆದಷ್ಟು ಯಾರಿಗೆಲ್ಲ ರೀಚ್ ಆಗುತ್ತೆ ನನ್ನ ವಿಡಿಯೋ ಅವರೆಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ. ಆ ಚಾನಲಲ್ಲಿ 6 monthsಗೆಲ್ಲ ಆಲ್ಮೋಸ್ಟ್ 1K ಫಾಲೋವರ್ಸ್ ಕಂಪ್ಲೀಟ್ ಆದ್ರು. ಇನ್ನೇನು WH ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಇತ್ತು. ಬಟ್ ಚಾನಲ್ ಯಾಕೋ ಫುಲ್ ಡೌನ್ ಆಗೋಯ್ತು. ಅದರಿಂದ ಬೇಜಾರಾಗಿ 2 months ಎಲ್ಲ ಫುಲ್ಲು ಸ್ಟಾಪ್ ಮಾಡಿಬಿಟ್ಟೆ ಆ ಚಾನಲ್ ರನ್ ಮಾಡೋದನ್ನ. ಹಾಗಾಗಿ ಏನು ಮಾಡೋದಪ್ಪ ಅಂತ ಗೊತ್ತಾಗ್ಲಿಲ್ಲ. ಮನೇಲಿದ್ದು ಏನು ಮಾಡೋಕ್ಕಾಗ್ತಿಲ್ಲ. ಹೊರಗಡೆ ಕೆಲ್ಸಕ್ಕಂತೂ ಕಳ್ಸಲ್ಲ, ಅವ್ರುಗಳು ಹೋಗಿ ದುಡ್ಕೊಂಡ್ ಬರ್ತಾರೆ. ಬಟ್ ನಾವು ಹೋಗ್ತೀವಿ ಅಂದ್ರೆ ಬೇಡಪ್ಪ ನೀವು ಮನೇಲಿ ಇರಿ, ನಾವು ಮಾಡೋಕ್ ಸಾಕು ಅಂತ ಹೇಳ್ತಾರೆ. ಮನೇಲಿ ಎಷ್ಟು ಅಂತ ಕುತ್ಕೊಂಡ್ ಕಾಲ ಕಳಿಯೋಣ, ಅದಕ್ಕೋಸ್ಕರ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ವಿಡಿಯೋನಾದ್ರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ ಮ್ಯಾಟ್ರಿಗೆ ಬರ್ಬೇಕಂತ ಹೇಳಿದ್ರೆ, ನಮ್ಮ ಮನೇಲಿ ನಾನು, ನಮ್ಮಣ್ಣ ಮತ್ತೆ ನನ್ನ ಹಸ್ಬೆಂಡ್ 3 ಜನ ಇದ್ದೀವಿ ಮನೇಲಿ. ಹಸ್ಬೆಂಡ್ ನಮ್ಮಣ್ಣ ಕೆಲ್ಸಕ್ಕೆ ಹೋದ್ರೆ ಇನ್ ಮನೇಲಿ ನಾನು ಏನ್ ಮಾಡೋಣ, ಸಂಜೆ ತನಕ ಕುತ್ಕೊಂಡ್ ಕಾಲ ಕಳಿಬೇಕು. ಆ ಚಾನಲ್ ನಡೆಸುವಾಗ ಏನು ಅನ್ನಿಸ್ತಿರ್ಲಿಲ್ಲ. WHಗೋಸ್ಕರ ಲೈವ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಬಟ್ ಅದು ರೀಚ್ ಸಿಗ್ಲಿಲ್ಲ ಅಂತ ಕೈ ಬಿಟ್ಟೆ. ಇವಾಗ ತುಂಬಾ ಬೇಜಾರಾಗುತ್ತೆ. ಅದು ಆ ಚಾನಲ್ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅದಕ್ಕೆ ಆ ಚಾನಲ್ ಕಡೆ ಹೋಗೋದೇ ಬೇಡ ಅಂತ ಸ್ಟಾಪ್ ಮಾಡ್ಬಿಟ್ಟಿದೀನಿ. ಹಾಗಾಗಿ ನಿಮ್ಮೆಲ್ಲರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ಚಾನಲ್ನಾದ್ರೂ ನಡೆಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ದಿನ ಎಲ್ಲ ಕೆಲ್ಸಕ್ಕೆ ಹೋದೆ. ಬಟ್ ಇವಾಗ ಬೇಡ, ಹೋಗ್ಬೇಡ, ನಾವು ಮಾಡ್ಕೊಂಬರೋದು ಸಾಕಲ್ವಾ ಅಂತ ಹೇಳಿ ಕಳ್ಸ್ಕೊಡ್ತಾ ಇಲ್ಲ. ನಾನು ಒಬ್ಳು ಹೌಸ್ ವೈಫ್ ಅಂತಾನೆ ಹೇಳ್ಬೋದು. ಮತ್ತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ಗಂತೂ ಕ್ಯಾಮ್ರಾ ಶೈ ತುಂಬಾನೇ ಇದೆ. ನಾನು 3 ವರ್ಷ ತಗೊಂಡಿದ್ದೀನಿ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಆದ್ರೆ ಯಾರು ಏನಂತಾರೋ, ಏನ್ ಮಾಡ್ತಾರೋ, ಏನೋ ಎತ್ತಾನೋ ಅಂತ ಹೇಳಿ ಭಯ ಪಟ್ಟು ವಿಡಿಯೋ ಮಾಡೋದು ಡಿಲೀಟ್ ಮಾಡೋದು ಇದೇ ತರ ಆಗಿದೆ. ಬಟ್ ಈ ಸಲ ಏನಾದ್ರೂ ಆಗ್ಲಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಏನಾದ್ರೂ ನನ್ನ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ, ಏನಾದ್ರೂ ಚೇಂಜಸ್ ಮಾಡ್ಬೇಕಾ, ಏನ್ ಕತೆ, ಹೆಂಗ್ ಬಂದಿದೆ ಈ ವಿಡಿಯೋ ಫಸ್ಟ್ ಅದು ಹೇಳಿ ಆಯ್ತಾ. ನಾನು ಫಸ್ಟ್ ಮಾಡ್ತಾ ಇದ್ದಿ ಚಾನಲ್ ಬ್ಲಾಗಿಂಗ್ ಚಾನಲ್ ಅಂತೂ ಅಲ್ವೇ ಅಲ್ಲ. ಸ್ವಲ್ಪ ದಿನ ಕಳೀತಾ ನಿಮ್ಗೆ ಅದ್ರ ಬಗ್ಗೆನೂ ಹೇಳ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಬಟ್ ಈ ವಿಡಿಯೋ ಕೂಡ ರೀಚ್ ಆಗುತ್ತಾ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ನನಗೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.